ನಮಸ್ಕಾರ ವೀಕ್ಷಕರೇ, ಶಕ್ತಿ ಮಹಿಳಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಹೆಸರೇನು ಗೊತ್ತಾ? ಹಳೆ ಬಟ್ಟೆಗೆ ಹೊಸ ಮೆರುಗು. ಏನು ಸ್ವಲ್ಪ ಹೆಸರು ವಿಚಿತ್ರ ಅನ್ಸತ್ತೆ ಅಲ್ವಾ? ಮುಂದೆ ಎಲ್ಲ ಎಷ್ಟೊಂದೆಲ್ಲ ನಾವು ಬ್ಯಾಗ್ಗಳು ಎಲ್ಲ ಏನೇನೋ ಇಟ್ಕೊಂಡಿದ್ದೀವಿ, ಬಟ್ಟೆ ಇಟ್ಕೊಂಡಿದ್ದೀವಿ. ಅದೇ ವಿಶೇಷ ಇವತ್ತಿಂದು. ಸಾಮಾನ್ಯ ನಾವು ಮಹಿಳೆಯರು ಏನು ಮಾಡ್ತೀವಿ, ಹಬ್ಬ ಹರಿದಿನಗಳು ಬಂದಾಗ ಅಂಗಡಿಗೆ ಹೋಗಿ ಬೇಕೋ ಬೇಡವೋ ಸುಮಾರು ಸೀರೆಗಳು ತೊಗೊಂಡ್ಬರ್ತೀವಿ, ಒಡವೆಗಳು ತೊಗೊಂಡು ಬರ್ತೀವಿ. ಆದರೆ ಅದು ನಾವು ಯೂಸ್ ಮಾಡ್ತಾ ಅದೆಲ್ಲ ಹಳೇದಾಗ್ತಾ ಬರುತ್ತೆ. ಇಲ್ಲ ತೆಗೆದು ಬಿಸಾಕ್ತೀವಿ, ಇಲ್ಲ ಯಾರಿಗಾದ್ರೂ ಕೊಡ್ತೀವಿ. ನಾವು ಅದನ್ನು ಯೂಸ್ ಮಾಡೋ ಮನಸ್ಸು ನಮಗೆ ಇರೋದಿಲ್ಲ. ಅದನ್ನು ಹೊಸತನವಾಗಿ ಏನಾದರೂ ಯೂಸ್ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ನಮ್ಗೆ ಯಾರಿಗೂ ಏನೂ ಅದ್ರ ಬಗ್ಗೆ ಗೊತ್ತಿಲ್ಲ. ಏನು ಮಾಡ್ತೀವಿ, ಆ ಹೊಸ ಸೀರೆಗಳು ಇಡೋದಕ್ಕೆ ನಾವು ಸೀರೆಗಳಿರುತ್ತೆ, ಆ ಸೀರೆಗಳಲ್ಲಿ ಅದನ್ನು ಮಡಿಸಿ ಇಡ್ತೀವಿ. ಕೆಲವರು ಪಂಚೆನಲ್ಲಿ ಮಡಿಸಿಡ್ತಾರೆ. ಆದರೆ ಅದು ಏನಾಗುತ್ತೆ ಅಂದರೆ, ನಾವು ಸೀರೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಸೀರೆ ಬೇಕು ಅಂತಂದಾಗ ಅದನ್ನೆಲ್ಲ ಓಪನ್ ಮಾಡಿ ತೊಗೊಳ್ಳೋಷ್ಟೊತ್ತಿಗೆ ನಮಗೆ ಅದಕ್ಕೆ ಸಮಾಧಾನ ಇರೋದಿಲ್ಲ, ಪೇಷನ್ಸ್ ಇರೋದಿಲ್ಲ. ನಮಗೆ ಹೆಂಗಸರಿ ಅದು ನೋಡಿದ ತಕ್ಷಣ ಸಿಕ್ಬಿಡಬೇಕು. ಇದೆಲ್ಲ ಬಂದಾಗ ನಾವು ಹೊರಗಡೆ ಎಲ್ಲ ನೋಡ್ತೀವಿ, ಸುಮಾರು ಕವರ್ಗಳೆಲ್ಲ ಬರುತ್ತೆ, ಪ್ಲಾಸ್ಟಿಕ್ ಎಲ್ಲ ಬರುತ್ತೆ. ಆದರೆ ಅದು ನಾವು ದುಡ್ಡು ಕೊಟ್ಟು ತೊಗೊಂಡಾಗ ಅದೊಂದು ಸುಮಾರು ಒಂದು 400-500 ರೂಪಾಯಿ ಆಗ್ಬೋದು, ಅಥವಾ 200 ರೂಪಾಯಿ ಆಗ್ಬೋದು. ಅದನ್ನು ಸುಮಾರು ಮನೆಗೆ ತಂದು ನಮ್ಮ ಬಟ್ಟೆಗಳನ್ನು ಅದರಲ್ಲಿಟ್ಟು, ಬ್ಲೌಸ್ನೆಲ್ಲ ಇಟ್ಟು ನಾವೆಲ್ಲ ಪ್ಯಾಕ್ ಮಾಡ್ತೀವಿ. ಆದರೆ ಅದು ಪ್ಲಾಸ್ಟಿಕ್ ಇರುತ್ತೆ. ಆ ಪ್ಲಾಸ್ಟಿಕ್ಕು ಎಷ್ಟು ಮಟ್ಟಿಗೆ ನಮಗೆ ಸಹಕಾರಿಯಾಗತ್ತೆ? ನಾವು ಪ್ಲಾಸ್ಟಿಕ್ಕು ಈ ಕಡೆ ಬ್ಯಾನ್ ಮಾಡಿ ಅಂತ ಹೇಳ್ತೀವಿ, ಆದರೆ ನಾವೇ ಪ್ಲಾಸ್ಟಿಕ್ನ ತಂದು ಯೂಸ್ ಮಾಡ್ತಾ ಇರ್ತೀವಿ. ಆದರೆ ಇದಕ್ಕೆಲ್ಲ ಒಂದು ಉಪಾಯ ಇದೆ. ಏನು ಗೊತ್ತಾ? ಅದೇ ಹಳೆ ಬಟ್ಟೆಗೆ ಹೊಸ ಮೆರುಗು ಅಂತ. ಹಳೆ ಬಟ್ಟೆಗೆ ಹೊಸ ಮೆರುಗನ್ನು ತೋರಿಸೋದಕ್ಕೆ ನಮ್ಮ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ತುಂಬ ಅಪರೂಪವಾದ ಕಲಾವಿದೆ ಅಂತ ಹೇಳ್ಬೋದು. ಅವರು ಕರಕುಶಲ ಕಲೆಗಾರರು ಅಂತಲೂ ನಾನು ಖಂಡಿತ ಹೇಳ್ಬೋದು. ನನ್ನ ಗೆಳತಿ ಕೂಡ ಹೌದು. ಅವ್ರನ್ನ ಸ್ವಾಗತ ಕೋರಿ ಅವ್ರ ಬಾಯಿಂದನೇ ಹಳೆ ಬಟ್ಟೆಗೆ ಹೊಸ ಮೆರುಗು ಅಂದರೆ ಏನು ಅಂತ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸುಧಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಧನ್ಯವಾದಗಳು. ನೀವು ಕೇಳ್ತಾ ಇದ್ದೀರಾ, ಇಷ್ಟೊಂದು ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀರಾ, ಏನು ಮಾಡ್ತೀರಾ ಇದೆಲ್ಲ ಇಟ್ಕೊಂಡು ಅಂತ. ಇದನ್ನು ಹಾಗೆ ನೀವು ಹೇಳ್ದಂಗೆ ಹೊಸ ವಿನ್ಯಾಸ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಎಷ್ಟೋ ಸತಿ ಇಷ್ಟ ಇಲ್ಲದೆ ಯಾವುದೋ ಒಂದು ಸೀರೆ ತೊಗೊಂಡಿರ್ತೀವಿ, ಅಥವಾ ಯಾರೋ ಕೊಟ್ಟಿರ್ತಾರೆ, ಅದು ಉಡೋಕ್ಕೆ ಮನಸ್ಸಿರಲ್ಲ, ಕೊಡೋಕ್ಕೆ ಮನಸ್ಸಿರಲ್ಲ. ಅವಾಗ ನಾವು ಏನು ಮಾಡ್ತೀವಿ, ಏನು ಮಾಡೋಣ ಅಂತ ಯೋಚನೆ ಮಾಡಿ ಈ ಥರ ನಾವು ಒಂದು ಸೀರೆಗಳು ಇಡೋದಕ್ಕೇ ಈ ಥರ ಒಂದು ಸೀರೆ ಬ್ಯಾಗ್ ಹೊಲಿಬೋದು. ಇದನ್ನು ಬ್ಯಾಗ್ ಹೊಲಿದ್ರೆ ಇದರಲ್ಲಿ ನಾವೇನಿಲ್ಲ ಅಂತಂದ್ರೆ 15ರಿಂದ 20 ಸೀರೆಗಳನ್ನ ಇಡಬಹುದು. ಇದು ನಮಗೆ ವಿಡ್ತು ಲೆಂತು ಎಲ್ಲ ಸೇರಿ 15-20 ಈ ಥರ ನಮಗೆ ಎಷ್ಟು ಬೇಕೋ, ನಮ್ಮ ಸಮಾಧಾನ, ಹೈಟ್ ಎಷ್ಟು ಬೇಕು, ನಮ್ಮ ಈ ಹೈಟ್ ಜಾಸ್ತಿ ಇದ್ದಷ್ಟು ನೀವು ಸೀರೆ ಜಾಸ್ತಿ ಇಡ್ಬೋದು. ಸೊ ಇದೊಂದೇ ಅಲ್ಲ, ಇದ್ರ ಜೊತೆಗೆ ಪೌಚಸ್ ಥರ ಮಾಡ್ಕೋಬೋದು. ಪೌಚಸ್ ಮಾಡ್ಕೊಂಡು ಅದರಲ್ಲಿ ನಾವು ಬಟ್ಟೆಗಳು ಹಾಕ್ಕೋಬೋದು. ಅಥವಾ ನಮಗೆ ಈಗ ಇವ್ರು ಹೇಳಿದಾಗೆ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅಂತಲೇ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಇವಾಗೆಲ್ಲ ಜಾಸ್ತಿ ಈ ಥರ ಪರ್ಫೋರೇಟೆಡ್ ಯೂಸ್ ಮಾಡ್ತಾಯಿದ್ದೀವಿ. ಈ ಪರ್ಫೋರೇಷನ್ ಏನಕ್ಕೆ ಅಂದರೆ, ಅಟ್ಲೀಸ್ಟ್ ಇದರಿಂದ ನಮಗೆ ಗಾಳಿ ಆಡುತ್ತೆ, ಒಳಗಡೆ ಬಟ್ಟೆಗಳು ಹಾಳಾಗಲ್ಲ. ನಾವು ಅದೇ ಪ್ಲಾಸ್ಟಿಕ್ ಹಾಕ್ಬಿಟ್ರೆ, ಪ್ಲಾಸ್ಟಿಕ್ದು ಮಾಡಿದ್ದೀನಿ, ಪ್ಲಾಸ್ಟಿಕ್ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ದಿವಸ ಆದಮೇಲೆ ಒಳಗಡೆ ಎಲ್ಲ ನೀರಿನ ಅಂಶ ಕಾಣಿಸುತ್ತೆ. ನೀರಿನ ಅಂಶ ಅಂತಂದರೆ ಒಂಥರ ಹಿಮ ಕೂತ್ಕೊಂಡಿದ್ರೆ ಸ್ವಲ್ಪ ಒದ್ದೆ ಅಂಶ ಕಾಣಿಸುತ್ತೆ. ಸುಧಾ ಅವರೇ, ನೀವು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ಪರ್ಫ್ಯೂಟೆಡ್ ಮೆಟೀರಿಯಲ್ ಯೂಸ್ ಮಾಡ್ತೀನಿ ಅಂತ. ಅದು ಪ್ಲಾಸ್ಟಿಕ್, ಅದು ಯಾಕೆಂದರೆ ನಮ್ಮ ವೀಕ್ಷಕರಿಗೆ ಅದು ದೂರಕ್ಕೆ ಅದು ಸ್ವಲ್ಪ ಪ್ಲಾಸ್ಟಿಕ್ ಥರ ಕಾಣಿಸುತ್ತೆ. ಅದು ಪ್ಲಾಸ್ಟಿಕ್ ಹೌದಾ ಅಲ್ವಾ ಅಂತ ಬೇಕಾಗಿತ್ತು. ಇದು ಪ್ಲಾಸ್ಟಿಕ್ ಅಲ್ಲ, ಇದು ಫೈಬರಿಂದ ಮಾಡಿರೋದು. ಫೈಬರ್. ಸೊ ಇದರಿಂದ ಬಟ್ಟೆಗೆ ಯಾವುದು ಎಫೆಕ್ಟ್ ಆಗಲ್ಲ. ಇದು ನೀವು ಬಟ್ಟೆಯಿಂದ ಇನ್ನೂ ತೆಳುದು ಸಿಗುತ್ತೆ. ಆ ಬಟ್ಟೆನ ನಾವು ಯೂಸ್ ಮಾಡ್ತು ಅಂದರೆ ಇದು ನಿಮಗೆ ಹರಿಯಲ್ಲ. ಅದೇನಾದ್ರು ಇನ್ನೂ ತೆಳುದು ನಮಗೆ ನೆಟ್ಟೆಡ್ ಬಟ್ಟೆ ಅಂತ ಹೇಳ್ತೀವಿ, ಅದನ್ನು ಮಿಶ್ ಥರ ಸಣ್ಣದಾಗಿರುತ್ತೆ, ಅದನ್ನು ನಾವು ಉಪಯೋಗಿಸ್ಬೋದು. ಬಟ್ ಅದು ಒಂದು ಡಿಸಡ್ವಾಂಟೇಜ್ ಅಂದರೆ ಒಂಚೂರು ಏನಾದ್ರು ಸಿಕ್ಕಾಕೊಂಡ್ರೆ ಹರಿದೋಗುತ್ತೆ. ಹಾಗಾಗಿ ನಾವು ಇದನ್ನು ಉಪಯೋಗಿಸ್ತಾ ಇದ್ದೀವಿ. ನಾವು ಸಾಮಾನ್ಯ ನಾವು ಎಲ್ಲ ಮಕ್ಕಳಿದ್ದಾಗ, ಅಂದರೆ ನಮ್ಮ ತಾಯಿ ಅವರೆಲ್ಲರೂ ಏನು ಮಾಡ್ತಿದ್ರು, ಅವಾಗ ಈ ಹಳೇ ಸೀರೆಗಳೆಲ್ಲ ಇರ್ತಿತ್ತು, ಅದನ್ನ ತಗೊಂಡು 2-3 ಸೀರೆಗಳನ್ನೆಲ್ಲ ಅದನ್ನೆಲ್ಲ ಹೊಲಿದು ದಟ್ಟ ಅಂತ ಮಾಡ್ತಾ ಇದ್ವಿ. ಈಗಿನ ಹೊಸ ತಾಯಿಯಂದ್ರಿಗೆ ನನಗೆ ಅದ್ರ ಬಗ್ಗೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ನಾವೆಲ್ಲ ಅದನ್ನ ದಟ್ಟ ಅಂತ ಯೂಸ್ ಮಾಡಿ ಮಕ್ಕಳಿಗೆಲ್ಲ ಹೊಸೋದು, ಮತ್ತೆ ಮಕ್ಕಳಿಗೆಲ್ಲ ಹಾಸಿಗೆ ಎಲ್ಲ ಮಾಡ್ತಾ ಇದ್ವಿ. ಸೊ ಇವಾಗ ಇವರು ಮಾಡ್ತಿರೋದನ್ನ ನೋಡ್ತಂದ್ರೆ ಅಂದರೆ ಹೊಸ ವರ್ಷನ್, ನಾವು ದಟ್ಟದಿಂದ ಹಾಸಿಗೆಯಿಂದ ನಾವು ಈ ಲೆವೆಲ್ಗೆ, ಅಂದರೆ ಅವಾಗ ಸೀರೆಗಳು ನಮಗೆ ತುಂಬ ಕಡಿಮೆ ಇರ್ತಿತ್ತು. ಇವಾಗ ಬಟ್ಟೆಗಳು ತುಂಬ ಜಾಸ್ತಿ ಆಗಿದೆ, ಬಟ್ಟೆ ಇಟ್ಕೊಳ್ಳೋಕ್ಕೆ ಜಾಗನೂ ಬೇಕಾಗಿದೆ.
ಸೊ ಇದೊಂದು ಹೊಸ ಥರ ನಮಗೆ ಅನುಭವ ಆಗ್ತಾ ಇದೆ. ಸುಧಾ ಅವರೇ, ಇವಾಗ ನೀವು ಹೇಳ್ತಾ ಇದ್ರಿ, ಇದು ನೀವು ಮುಂಚೆ ಎಷ್ಟು ವರ್ಷದಿಂದ ನೀವು ಇದನ್ನು ಮಾಡ್ತಾ ಇದ್ದೀರಾ? ನಾನು ಇದನ್ನು ಮಾಡ್ತಾ ಇರೋದಂದ್ರೆ ನನಗೆ ಈ ಐಡಿಯಾ ಬರ್ತಿದ್ದು, ಇದು ನೆನಪಾಗಿದ್ದು ಅಂತಂದರೆ, ನಮ್ಮ ತಂದೆ ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಮನೇಲಿ 5 ಮಕ್ಕಳು ನಾವೆಲ್ಲ ಇರ್ತಾ ಇದ್ವಿ. ಮಲ್ಕೊಳ್ಳೋಕೆ ಯಾರಿಗೂ ಹಾಸಿಗೆಗಳು, ಎಲ್ರಿಗೂ ಇಂಡಿವಿಜುವಲಾಗಿ ಹಾಸಿಗೆ ಇರ್ತಿರಲಿಲ್ಲ. ಅವಾಗ ನಮ್ಮ ತಂದೆ ಏನು ಮಾಡೋರು, ಸೀರೆಗಳನ್ನ ಸೇರಿಸ್ಬಿಟ್ಟು ಒಂದು ಕಡೆಯಿಂದ ಕೂತ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಹೊಲ್ಕೊಂಡು ಬರ್ತಾಯಿದ್ರು. ಸೊ ಹಾಗಾಗಿ ಅದನ್ನು ನಾನು ಕಲ್ತ್ಕೊಂಡು ಆಮೇಲಿಂದ ಇದನ್ನು ಇವಾಗ ನವೀಕರಣವಾಗಿ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ದಟ್ಟ ಅಂತ ಯಾವುದನ್ನು ಉಪಯೋಗಿಸ್ತಿದ್ವೋ ಅದನ್ನು ಇವಾಗ ಕ್ವಿಲ್ಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ಕ್ವಿಲ್ಟ್, ನಾವು ಅಂಗಡಿಗಳಿಗೆ ಹೋದಾಗ ಸಾಮಾನ್ಯ ಏನಾಗ್ತಿದೆ, ಈ ಬಿಳಿ ಬಟ್ಟೆನಲ್ಲಿ ಕ್ವಿಲ್ಟನ್ನು ನೋಡ್ತಾ ಇದ್ದೀವಿ. ಬಟ್ ನಾವು ಯೂಸ್ ಮಾಡ್ತಿರೋ ಹಾಸಿಗೆ ಅಥವಾ ನಾವು ಯೂಸ್ ಮಾಡ್ತಿರೋ ಸೀರೆನಲ್ಲಿ ಮಾಡ್ತು ಅಂತಂದರೆ ಬಹುಶಃ ಅದು ತುಂಬ ಹಿತ ಅನ್ಸುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಮಲಗಿಸಿದಾಗ ತಾಯಿದು ಒಂದು ಮಮತೆ ಅದರಲ್ಲಿ ಹೇಳ್ತಿದ್ದೀರಾ, ಅದನ್ನೇ ಆ ಸ್ಪರ್ಶ ಖಂಡಿತ ಬೇಕು. ಇವಾಗ ನೀವು ಹೇಳ್ತಾ ಇದ್ದೀರಿ, ಇವಾಗ ಕೆಲವುದು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತ. ಬಟ್ ಇದು ಯಾವುದೋ ಒಂದು ಪ್ಲಾಸ್ಟಿಕ್ ಇದೆಯಲ್ಲ, ಅದನ್ನ ತಗೊಂಡು ಏನು ಯೂಸ್ ಮಾಡ್ತಿದ್ದೀರಾ ಸುಧಾ ಅವರೇ? ನಾನು ಈ ಪ್ಲಾಸ್ಟಿಕ್ ಯಾತಕ್ಕೆ ತೊಗೊಂಡು ಬಂದಿದ್ದೆ, ಎಗೈನ್ ಮತ್ತೆ ನಾನು ಡಿಫ್ರೆನ್ಸ್ ಹೇಳೋದಕ್ಕೆ ತೊಗೊಂಬಂದೆ. ಈ ಪ್ಲಾಸ್ಟಿಕ್ ಮತ್ತು ಇನ್ನೊಂದು, ಕೆಲವ್ರ ಮನೆಯಲ್ಲಿ ಕೆಲವರು ಇವಾಗ ನಮಗೆ ಪ್ಲಾಸ್ಟಿಕ್ಕೇ ಬೇಕು ಅಂತಾರೆ, ಪರ್ಫೋರೇಟೆಡ್ ಬೇಡ ಅಂತಾರೆ. ಅಂಥವ್ರು ಅನ್ಯವಾಗಿ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಪ್ಲಾಸ್ಟಿಕ್ ಹೊತ್ಕೊಂಬರೋ ಬದಲು ಈ ಥರ ಬಟ್ಟೆಗಳು ನಾವೇನಾದ್ರು ಪರ್ಚೇಸ್ ಮಾಡಿದಾಗ ಮಾರ್ಕೆಟಿಂದ ಈ ಥರ ಪ್ಲಾಸ್ಟಿಕ್ ಸಿಕ್ಕುತ್ತೆ ನಮಗೆ. ಆ ಪ್ಲಾಸ್ಟಿಕ್ನ ನಾವೇನು ಮಾಡ್ಬೋದು, ಇಷ್ಟನ್ನು ನಾವು ಕಟ್ ಮಾಡಿಬಿಟ್ರೆ ಇದನ್ನು ನಾವು ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಅಥವಾ ಬಟ್ಟೆ ಮೇಲ್ಗಡೆ, ಅಂದರೆ ಒಳಗಡೆ ಏನಿದೆ ಅಂತ ನಮ್ಗೆ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ನಾವು ಇದನ್ನು ಕಟ್ ಮಾಡಿ ಉಪಯೋಗಿಸ್ಬೋದು. ಇದು ದಪ್ಪ ಬರುತ್ತೆ, ಹಾಳಾಗೋದಿಲ್ಲ. ಸೊ ಇದೊಂದು ಈ ಥರ ಪ್ಲಾಸ್ಟಿಕ್ದೆಲ್ಲ ಸಿಕ್ತು ಅಂತಂದ್ರೆ ನಾವು ಹೊರಗಡೆ ಬಿಸಾಕಿ ಪರಿಸರ ಹಾಳು ಮಾಡೋ ಬದಲು ನಾವು ಒಂದು ಬ್ಯಾಗಲ್ಲೋ ಯಾವುದಕ್ಕೋ ಒಂದು ಪೌಚಲ್ಲೋ ಆಗಿಲ್ಲ ಇದು. ಓಕೆ, ನೋಡಿ ಈ ಥರ ಹೌದು ಇದು ಆ ಥರ ಮಾಡ್ಬೋದು. ಇದು ಅಂಗಡಿಯಿಂದ ತಂದರೆ, ಇದು ಅಂಗಡಿಯಿಂದ ತಂದಿರೋದು. ಇದಕ್ಕೆ ಪಾಲಿಥಿನ್ ಅಂತ ಹೇಳ್ತೀವಿ, ಪಾಲಿಥಿನ್ ಶೀಟ್ ಅಂತ ಹೇಳ್ತೀವಿ. ಇವಾಗ ಇಲ್ಲಿ ನೀವು ಜಿಪ್ಪು ಎಲ್ಲ ಇಲ್ಲಿಗೆ ಹಾಕ್ತೀರಲ್ಲ, ಇದನ್ನ ಎಲ್ಲ ಇಲ್ಲಿ ಇಟ್ಟು ಹೊಲಿಗೆ ಹಾಕಿ ಜಿಪ್ ಹಾಕ್ತೀರಾ? ಹೌದೌದು. ಓಕೆ, ಆವಾಗ ಈ ಪ್ಲಾಸ್ಟಿಕ್ ಕವರು ಏನಾಗುತ್ತೆ? ಪ್ಲಾಸ್ಟಿಕ್ ಕವರು ಒಂದು ಕಡೆ ನಾವು ಸೀರೆ ಇಡ್ಬೋದು, ಇನ್ನೊಂದು ಅದಕ್ಕೆ ಹಿಂದ್ಗಡೆಗೆ ನೀವಿಡ್ತು ಅಂತಂದರೆ ಅದಕ್ಕೆ ನಾವು ಅದನ್ನು ಹೇಗೆ ಮಾಡಿದ್ದೀನಿ ಅಂದರೆ ಎನ್ವಲಪ್ ಶೇಪಲ್ಲಿ ಮಾಡಿದ್ದೀನಿ. ಓಕೆ, ಎನ್ವಲಪ್ ಅಥವಾ ನಮ್ಮ ದಿಂಬಿನ ಕವರ್ ಬರುತ್ತೆ, ದಿಂಬಿನ ಕವರ್ ಅಬ್ಸರ್ವ್ ಮಾಡಿರ್ಬೋದು. ಇದು ಹೇಗೆ ಬರುತ್ತೆ ಅಂತಂದರೆ ಇದು ಹೀಗೆ ಬರುತ್ತೆ. ಇದು ಮಿನಿಯೇಚರ್ ಮಾಡಿದ್ದೀನಿ, ದೊಡ್ಡದು ಇಲ್ಲೇ ಇದೆ, ತೋರಿಸ್ತೀನಿ ಅದನ್ನು ನೋಡಿ. ಇದು ದೊಡ್ಡದು. ಇದರಲ್ಲಿ ಹೇಗೆ ಅಂದರೆ ಈ ಕಡೆ ನೀವು ಸೀರೆ ಇಟ್ಕೋಬಹುದು. ಇದನ್ನು ಕ್ಲೋಸ್ ಮಾಡಿ ಈ ಕಡೆ ನಾನೇನು ಮಾಡಿದ್ದೀನಿ ಅಂತಂದರೆ 2 ಇಟ್ಕೊಡ್ತಿದ್ದೀನಿ. ಕೊಡಿ, ವೆಲ್ಕ್ರೋ ಹಾಕಿದ್ದೀನಿ. ವೆಲ್ಕ್ರೋ. ಹಾಂ, ವೀಕ್ಷಕರೇ, ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಬಹುಶಃ ನಮ್ಮ ಮಹಿಳೆಯರಿಗೆ ಇದು ತುಂಬ ಯೂಸ್ ಆಗುತ್ತೆ. ಇಲ್ಲೊಂದು ಸೀರೆಗಳೆಲ್ಲ ಇಡ್ಬೋದು, ಇಲ್ಲಿ ವೆಲ್ಕ್ರೋ ಹಾಕಿ ಬ್ಲೌಸ್ಗಳೆಲ್ಲ ಇಡ್ಬೋದು. ಬ್ಲೌಸು, ಪೆಟ್ಟಿಕೋಟ್ಸು ನಮಗೆ ಏನು ಬೇಕೋ ಅದನ್ನು ಇದರಲ್ಲಿ ಇಟ್ಕೊಳ್ಬೋದು. ಇದರಲ್ಲಿ ಎಷ್ಟು ಸೀರೆ ಹಿಡಿಯುತ್ತೆ? ಒಂದು ಸೀರೆ, ಸಿಂಗಲ್ ಸೀರೆ ಅಂದರೆ ಒಂದು ಸೀರೆ, ಒಂದು ಬ್ಲೌಸು, ಒಂದು ಪೆಟ್ಟಿಕೋಟಿಗೆ. ಅಂದರೆ ಒಂದು ದಿವಸ ನಾವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕು, ಔಟ್ ಆಫ್ ಸ್ಟೇಷನ್ ಹೋಗಬೇಕು ಅಂತಂದಾಗ ಇದು ಹಾಕ್ಕೊಂಡ್ರೆ ನಿಜವಲ್ಲೂ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಮಡ್ಸು ಇಟ್ಬಿಟ್ರೆ ನಮಗೆ ಸೂಟ್ ಕೇಸ್ನಲ್ಲಿ ತುಂಬ ಕಡಿಮೆ ಜಾಗ ಹಿಡಿಯುತ್ತೆ. ಇದು ನೀವೀಗ ಶೂಟಿಂಗ್ ಎಲ್ಲ ಹೋಗಬೇಕು ಅಂತಂದಾಗೆಲ್ಲ ಇಂಥದ್ದು ಮಾಡ್ಕೊಂಡು ಹೋದ್ರೆ 4-5 ತಗೊಳ್ಳೋದಿಲ್ಲ, ಒಂದೇ ಒಂದು ಸೀರೆ ತೊಗೊಂಬರ್ತೀನಿ ಅಂದರೆ ಈ ಥರದ್ದು ಎಲ್ಲದಕ್ಕೂ ಆಗುತ್ತೆ. ಎಸ್ಪೆಷಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ವೀಕ್ಷಕರೇ, ನೋಡ್ತಾ ಇದ್ದೀರಲ್ವಾ, ಖಂಡಿತ ಇದನ್ನು ನಾವು ಖಂಡಿತ ಪ್ರಯತ್ನ ಮಾಡ್ಬೋದು. ಯಾಕೆಂದರೆ ಇದು ತುಂಬ ಈಸಿ ಇದೆ. ಇದು ವೆಲ್ಕ್ರೋ ಎಲ್ಲ ಹಾಕಿ ಮಾಡಿದ್ದಾರೆ, ಮತ್ತು ಒಂದು ಜಿಪ್ ಅಷ್ಟೇ. ಸುಧಾ ಅವರೇ, ಒಂದು ನನಗೆ ಇವಾಗ ನೀವು ಇದೆಲ್ಲ ತೊಗೊಂಬಂದಿದ್ದೀರಾ, ಆದರೆ ಈಗಿನ ಮಕ್ಕಳು ಅಂದರೆ ಈಗಿನ ಹುಡುಗಿಯರು ಜನರೇಷನ್ನು ಮನೆಯಲ್ಲಿ ಸ್ಟಿಚಿಂಗ್ ಮಿಷಿನ್ ಖಂಡಿತ ಇರೋದಿಲ್ಲ, ಎಲ್ಲ ಕೈನಲ್ಲಿ ಹೊಲ್ಕೋಬೇಕು. ಬಟ್ ಇದು ಸ್ವಲ್ಪ ನಮಗೆ ಕೈನಲ್ಲಿ ಇಲ್ಲ, ಅದನ್ನು ತೋರಿಸ್ತೀನಿ ನಾನು. ಅಲ್ಲ, ಇವಾಗ ನಾವು ಮಿಷಿನ್ ಇಲ್ದಲೇ ನಾವು ಹೊಲ್ಕೋಬೋದಾ ಮನೆಯಲ್ಲಿ? ಖಂಡಿತ ಹೊಲ್ಕೋಬಹುದು. ಓಕೆ, ಖಂಡಿತ ಹೊಲ್ಕೋಬಹುದು. ಏನು ಆಗುತ್ತೆ ಅಂತಂದ್ರೆ ಸ್ವಲ್ಪ ಸಮಯ ಜಾಸ್ತಿ ತಗೋಬಹುದು ಅಷ್ಟೇ ಹೊರತು, ಅಂದ್ರೆ ಸಣ್ಣ ಹೊಲಿಗೆಗಳೆಲ್ಲ ಆಮೇಲಿಂದ ಸಣ್ಣ ಹೊಲಿಗೆ ಹಾಕ್ಬೋದು. ಆಮೇಲಿಂದ ಮಿಷಿನಲ್ಲಿ ಮಾಡಿದ್ರೆ ನಿಮಗೆ ತುಂಬ ನೀಟ್ನೆಸ್ ಆಗಿರುತ್ತೆ, ತುಂಬ ಫಿನಿಶ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಪ್ಲಾಸ್ಟಿಕ್ ಅಲ್ಲ ಅಂತ ಅನ್ಕೋತೀನಿ ನಾನು. ಇದಕ್ಕೆ ನಾವು ಫೋಮ್ ಅಂತ ಹೇಳ್ತೀವಿ, ಫೋಮ್ ಶೀಟ್ ಅಂತ ಸಿಗುತ್ತೆ. ಈಗ ನಾವೇನು ಮಾಡ್ತೀವಿ ಅಂತಂದ್ರೆ ಈ ಥರ ಒಂದು ಕ್ವಿಲ್ಟ್ ಹೊಲಿಬೇಕು. ನಾವು ಯಾವುದೇ ಹೊಲಿಬೇಕಾದ್ರೂ ಕ್ವಿಲ್ಟ್ ಫಸ್ಟ್ ಹೊಲಿಲೇಬೇಕು. ಇದು ಹೊಲಿಬೇಕು ಅಂದರೆ ಇದಕ್ಕೆ ಏನು ಹಾಕ್ತೀವಿ, ಒಂದು ಲೈನಿಂಗ್ ಕ್ಲಾತ್, ಒಂದು ಮೇನ್ ಬಟ್ಟೆ, ಒಳಗಡೆ ಸ್ಪಂಜ್ ಹಾಕಿ ಫಸ್ಟ್ ಒಂದು ಹೊಲ್ಕೊಂಡು ಬಿಡಬೇಕು. ಅದಕ್ಕೆ ನಾವು ಸ್ಪಂಜಾರು ಉಪಯೋಗಿಸ್ಬೋದು,
ಇದನ್ನಾದರೂ ಉಪಯೋಗಿಸ್ಬೋದು, ಫೋಮ್ ಶೀಟಾರು ಉಪಯೋಗಿಸ್ಬಹುದು. ಓಕೆ. ಹಾಂ ಹಾಂ. ಇದೆಲ್ಲ ಅಂಗಡಿನಲ್ಲಿ ಸಿಕ್ಕತ್ತಾ? ಎಲ್ಲ ಅಂಗಡಿನಲ್ಲಿ ಸಿಗುತ್ತೆ, ಎಲ್ಲ ಕ್ರಾಫ್ಟ್ ಅಂಗಡಿನಲ್ಲಿ ಸಿಗುತ್ತೆ. ಕ್ರಾಫ್ಟ್ ಅಂಗಡಿಗಳು ಅದೆಲ್ಲಿ ಸಿಕ್ಕತ್ತೆ? ಕ್ರಾಫ್ಟ್ ಸಾಮಾನ್ಯ ಮಾರ್ಕೆಟ್ಗೆಲ್ಲ ಸ್ಟೇಷನರಿ ಅಂಗಡಿಗಳೆಲ್ಲ, ಸ್ಟೇಷನರಿ ಅಂಗಡಿ ಎಲ್ಲ ಸ್ಟೇಷನರಿ ಅಂಗಡಿಗಳಲ್ಲೂ ಸಿಗುತ್ತೆ. ಓ, ಇದನ್ನ ಇದ್ರ ಒಳಗಡೆ ಹಾಕಿ ನೀವು ಹೊಲ್ದಿದ್ದೀರಾ? ಇದು ಸೂಜಿನಲ್ಲಿ ಹೋಗುತ್ತೆ ಈಸಿಯಾಗಿ? ಯಾಕೆಂದ್ರೆ ಇದು ಸ್ವಲ್ಪ ನನಗೆ ದಪ್ಪ ಮೆಟೀರಿಯಲ್ ಕಾಣಿಸ್ತಾ ಇದೆ. ಹೋಗುತ್ತೆ ಇದು. ಓಕೆ. ಇದು ಹೊಲ್ಕೊಂಡು ನೀವು ಆಮೇಲೆ ಇನ್ನೊಂದು ಇದನ್ನ ಕ್ಯಾನ್ವಾಸ್ ಅಂತ ಹೇಳ್ತಾರೆ. ಕ್ಯಾನ್ವಾಸ್ ಶೀಟ್ ಅಂತ. ಇದು ನಾರ್ಮಲ್ ಆಗಿ ನಮ್ಮ ಗಂಡಸರು ತೋಳು ಶರ್ಟ್, ಫುಲ್ ಆರ್ಮ್ ಶರ್ಟ್ಗೆ, ಕಾಲರ್ಗೆ, ತೋಳ್ಗೆ, ಮತ್ತೆ ನಮ್ಮ ಲೇಡೀಸ್ ಚೂಡಿದಾರ್ಸ್ಗೆಲ್ಲ ನೆಕ್ಗೆ ಎಲ್ಲ ಹಾಕ್ತೀವಿ, ಮತ್ತೆ ಇದಕ್ಕೆಲ್ಲ ಹಾಕ್ತೀವಿ. ಅದು ಈ ತರ ಇರುತ್ತೆ. ಇದರಲ್ಲಿ ಒಂದ್ ಕಡೆ ಶೈನಿಂಗ್ ಇರುತ್ತೆ, ಒಂದ್ ಕಡೆ ಶೈನಿಂಗ್ ಇರಲ್ಲ. ಇಲ್ಲಿ ಶೈನಿಂಗ್ ಇದೆ, ಇಲ್ಲಿ ಶೈನಿಂಗ್ ಇಲ್ಲ. ಹೌದು. ಇದನ್ನ ಯಾವುದಕ್ಕೆ ಹಾಕ್ತೀರಾ? ನಾವು ಯಾವ್ದಕ್ಕೆ ಬೇಕಾದ್ರೆ ಹಾಕ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇದೇ ಬಟ್ಟೆಗೆ ಹಾಕಬೇಕು ಅಂತಿದ್ರೆ ಇದನ್ನ ಬದಲು ಫೋಮ್ ಹಾಕೋ ಬದಲು ನಾನು ಅದನ್ನು ಹಾಕ್ತೀನಿ ಅಂದರೆ ಅವಾಗ ಏನು ಮಾಡ್ಬೇಕು ನಾವು, ಈ ಬಟ್ಟೆಗೆ ಬ್ಯಾಕ್ ಸೈಡ್ ಅಂದರೆ ಈ ಥರ ಬರುತ್ತೆ ಬಟ್ಟೆ, ಈ ಬಟ್ಟೆಗೆ ಬ್ಯಾಕ್ ಸೈಡು ಹಿಂದೆ, ಈ ಹಿಂದೆ ನಾವೇನು ಮಾಡಬೇಕು, ಇದನ್ನು ಶೈನಿಂಗ್ ಯಾವ ಕಡೆ ಇದೆ ನೋಡಿಕೊಂಡು ಶೈನಿಂಗ್ ಇರೋದನ್ನು ಹೀಗೆ ಹಾಕಬೇಕು. ಓಕೆ. ಶೈನಿಂಗ್ ಇರೋದನ್ನ ಹೀಗೆ ಅಂಟಿಸ್ಬಿಟ್ಟು ಕ್ಯಾಮ್ರಾಗೆ ತೋರಿಸಿ, ಅದು ಕಾಣಿಸ್ತಾ ಇಲ್ಲ. ಅದು ಈ ತರ ಶೈನಿಂಗ್ ಇರೋದು ಈ ಕಡೆ ಹಾಕಿ ಈ ತರ ಅದ್ರ ಮೇಲೆ ಪ್ರೆಸ್ ಮಾಡಬೇಕು, ಐರನ್ ಮಾಡಬೇಕು. ಐರನ್ ಮಾಡಿದ್ರೆ ಅಂಟ್ಕೊಂಡ್ಬಿಡುತ್ತೆ. ಓಕೆ. ಸೊ ಇದಕ್ಕೇನು ನಾವು ಹೊಲಿಗೆ ಹಾಕೋ ಅವಶ್ಯಕತೆ ಇಲ್ಲ? ಅದಕ್ಕೇನು ಹೊಲಿಗೆ ಹಾಕೋ ಅವಶ್ಯಕತೆ ಇಲ್ಲ. ಅದಕ್ಕೆ ಕೆಳಗಡೆ ನಾವು ಲೈನಿಂಗ್ ಬಟ್ಟೆ ಅಂತ ಕೊಡ್ತೀವಿ, ಇನ್ನೊಂದು ಬಟ್ಟೆ ನಾವು ಕೊಟ್ಟಾಗ ಅದನ್ನ ನಾವು ಹೊಲ್ಕೋಬೇಕು ಆಮೇಲೆ ಅಷ್ಟೇನೆ. ಓಕೆ. ಅದು ಒಳಗಡೆ ಕೂತ್ಕೊಂಡ್ರೆ ಸ್ಟಿಫ್ ಆಗಿರುತ್ತೆ. ಸ್ಟಿಫ್ನೆಸ್. ಇದನ್ನ ನೀವು ಯಾವುದಕ್ಕೆಲ್ಲ ಯೂಸ್ ಮಾಡ್ತೀರಾ? ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಇವಾಗ ಇದು ಮಾಡಿರೋದು ಯಾವುದು ಬ್ಯಾಗು ಅಥವಾ ಇಲ್ಲ, ಅದು ಬ್ಯಾಗ್ಗೆ ಯಾವುದಕ್ಕೂ ಮಾಡಿಲ್ಲ. ಅದನ್ನ ನಾನು ಬ್ಯಾಗ್ ಹಾಕಿರೋದು ಏನಿದ್ರು ಈ ಫೋಮ್ ಹಾಕಿದ್ದೀನಿ. ಇದಕ್ಕೆ ಏನು ಹೇಳ್ತೀವಿ ಅಂದರೆ ನಾನ್ ಓವನ್ ಅಂತೀವಿ. ಇದನ್ನು ನೀವು ದುಡ್ಡು ಕೊಟ್ಟು ತರಬೇಕಾಗಿಲ್ಲ, ಅಂಗಡಿಯಿಂದ ಬರ್ತಾ ಈ ಥರ ಬ್ಯಾಗ್ಗಳು ಕೊಡ್ತಾರೆ, ಇದನ್ನೇ ಉಪಯೋಗಿಸಿದ್ರೆ ಆಯಿತು. ಓಕೆ. ವೀಕ್ಷಕರೇ, ಇದು ನೋಡಿ, ನಮಗೆ ಸಾಮಾನ್ಯ ಎಲ್ಲರ ಮನೆಗೂ ಅರಿಶಿನ ಕುಂಕುಮಕ್ಕೆ ಹೋದಾಗ ಅಥವಾ ಮದುವೆ ಮನೆಗೆ ಹೋದಾಗ ಈ ತರ ಬ್ಯಾಗ್ಗಳು ನಮಗೆ ತಾಂಬೂಲ ಕೊಟ್ಟು ಈ ತರ ಬ್ಯಾಗ್ಗಳು ಕೊಡ್ತಾರೆ. ನಾನ್ ಓವನ್ ಫ್ಯಾಬ್ರಿಕ್. ಇದನ್ನ ನಾವು ಏನ್ ಮಾಡ್ತೀವಿ, ಮನೆಗೆ ಬಂದ ತಕ್ಷಣ ಬಿಸಾಕ್ಬಿಡ್ತೀವಿ ನಾವು. ಇದ್ರದ್ದು ನಮ್ಮ ಇದು ಇರ್ಬೋದು. ಬ್ಲೌಸ್ ಪೀಸ್ ಅಂತೂ ಇವಾಗ ನವರಾತ್ರಿನಲ್ಲಿ ಎಲ್ಲಾರ ಮನೆಗೆ ಹೋದ್ರು ಅರಿಶಿನ ಕುಂಕುಮ ಕೊಟ್ಟು ನಮಗೆ ತುಂಬಾ ಕೊಡ್ತಾರೆ. ಆ ಬ್ಲೌಸ್ ಪೀಸ್ ನೀವೇನೋ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿದ್ರಿ. ಬ್ಲೌಸ್ ಪೀಸ್ ಅಲ್ಲೂ ಆಲ್ಮೋಸ್ಟ್ ಎಲ್ಲ ಈ ಪೌಚಸ್ ತರ ಮಾಡಿದೀನಿ. ಈ ತರ ಪೌಚಸ್ ಇದು ಅಷ್ಟೇ ಬ್ಲೌಸ್ ಪೀಸ್ ತಾನೇ ಮಾಡಿರೋದು. ಅದು ಹೊಲ್ಕೊಳಕ್ಕಾಗಲ್ಲ, ಬ್ಲೌಸ್ಗೆ ಸೂಟ್ ಆಗಲ್ಲ ಅಂತ. ಹೌದು. ಅದನ್ನ ಮಾಡಿದ್ವಿ. ಇದು ಏನಿದು? ಅದು ಕಟ್ ಮಾಡ್ಕೊಂಡು ಬಂದಿದ್ದೀನಿ ತೋರ್ಸಕ್ಕೆ ಹೇಗೆ ಹೊಲಿಯೋದು ಅಂತ ಅಂದ್ಬಿಟ್ಟು. ಓಕೆ. ಇದು ಆ್ಯಕ್ಚುಲಾಗಿ ವೀಕ್ಷಕರೇ ಇದನ್ನು ರೆಡಿ ಮಾಡಿ ಇಟ್ಟಿರೋದು. ಯಾಕೆಂದರೆ ಈ ಬ್ಲೌಸ್ ಪೀಸ್ನ ಯಾವುದಕ್ಕೂ ಮ್ಯಾಚ್ ಆಗಲ್ಲ ಅಂತ ಸುಧಾ ಅವರ ಅಭಿಪ್ರಾಯ. ಸೊ ಈ ಥರ ಮಾಡ್ಕೊಂಡಿದ್ದಾರೆ. ಹಾಗೆ ನಮಗೆ ಸುಮಾರು ಬ್ಲೌಸ್ ಪೀಸ್ಗಳು ಕೊಟ್ಟಾಗ ಖಂಡಿತ ನಮಗೆ ಯೂಸ್ ಆಗೋದಿಲ್ಲ, ಅದು ಹಾಗೆ ಇಟ್ಟಿರ್ತೀವಿ, ಇಲ್ಲ ಅಂದರೆ ಬೇರೆ ಯಾರಿಗಾದ್ರೂ ಕೊಟ್ಬಿಡ್ತೀವಿ. ಅದರ ಬದಲು ಈ ಥರ ಸಣ್ಣ ಸಣ್ಣ ಪೌಚ್ಗಳು ಮಾಡಿ ಇದರಲ್ಲಿ ನಾವು ಕಾಯಿನ್ಸ್ ಇಡ್ಬೋದು, ಮತ್ತು ಈ ಸಣ್ಣ ಪುಟ್ಟ ಅಂಗಡಿಗಳಿಗೆಲ್ಲ ಹೋದಾಗ ಅದು ತೊಗೊಂಡು ಬರ್ಬೋದು. ಇದನ್ನು ಈ ಥರ ಮಾಡ್ಕೊಂಬಂದಿದ್ದಾರೆ. ಇದನ್ನು ಜಿಪ್ ಸಹ ಇದೆ. ಇದನ್ನು ತೋರ್ಸೋಕ್ಕಾಗತ್ತಾ ನೋಡಿ ಸುಧಾವ್ರೆ? ಇದು ಒಂದು ಅಡ್ವಾಂಟೇಜ್ ಏನು ಅಂದರೆ ಇದು ಒಂದೇ ಜಿಪ್ಪನ್ನ ತೊಗೊಂಡಿರೋದು. ಒಂದು ಜಿಪ್ಪಲ್ಲಿ ಒಂದು ಪೋರ್ಷನ್ ತೊಗೊಂಡಿದ್ದೀನಿ. ಓಕೆ. ಫುಲ್ ಪೋರ್ಷನ್ ಇಲ್ಲ ಒಂದು. ಸೊ ಇದನ್ನೇನು ಅಂತಂದರೆ ಈಗ ಒಂದು 13x13 13x13 ಅಂದರೆ ಸ್ಕ್ವೇರ್ ಶೇಪ್ ಬರುತ್ತೆ. ಎನಿ ಶೇಪ್ ಅಂದರೆ ನೀವು ಎನಿ ಸೈಜ್ ತೊಗೋಬೋದು. 20x20 15x15 ಅಂತ. ನಾನು 13 x 13 ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಇದೇ ಥರ ನಾನು ಇವಾಗ ತಾನೇ ಹೇಳಿದ್ನಲ್ಲ ಕ್ವಿಲ್ಟ್ ಮಾಡೋದು ಅಂತ, ಅದನ್ನು ಮಾಡಿಬಿಟ್ಟು ಒಳಗಡೆ ಒಂದು ಬಟ್ಟೆ, ಇದೊಂದು ಲೈನಿಂಗ್ ಕ್ಲಾತ್, ಮೇಲ್ಗಡೆ ಈ ಬಟ್ಟೆ ಹಾಕಿ ಫಸ್ಟು ಸ್ಕ್ವೇರ್ ಹೊಲ್ಕೊಂಡು ಬಿಡೋದು. ಹೊಲ್ಕೊಂಡು ಆದಮೇಲಿಂದ ಡಯಾಗ್ನಲ್ಲಾಗಿ ಕಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಇದು ಸ್ಕ್ವೇರ್ ಇದೆ, ಇದು ಈ ಥರ ಕಟ್ ಮಾಡ್ಕೋತೀವಿ ಬಟ್ಟೆನ. ಈ ಥರ ಕಟ್ ಮಾಡಿಕೊಂಡು ಹೀಗೆ ಅದನ್ನು ಅದರೊಳಗಡೆ ಒಂದು ಲೈನಿಂಗ್ ಕ್ಲಾತು ಅಥವಾ ಫೋಮ್ ಬೇಕಂದರೆ ಫೋಮ್ ಕೊಡ್ಬೋದು, ಇಲ್ಲ ಅಂದರೆ ಇಲ್ಲ. ಕೊಟ್ಬಿಟ್ಟು ಇದನ್ನು ಹೊಲ್ಕೊಂಬಿಡಿ 4 ಕಡೆ. ಹೊಲ್ಕೊಂಡು ಆದಮೇಲಿಂದ ಏನು ಮಾಡಬೇಕು ಅಂದರೆ ಹೀಗೆ ಡಯಾಗನಲ್ ಆಗಿ ಈ ಪೋರ್ಷನ್ ನಾವು ಕಟ್ ಮಾಡ್ಕೋಬೇಕು. ಒಂದು ಪೋರ್ಷನ್ ಒಂದು ಪೋರ್ಷನ್ ಕಟ್ ಮಾಡಿಕೊಂಡು ಆಮೇಲೆ ಜಿಪ್ಪು ಒಂದು ಫುಲ್ ಇರುತ್ತೆ. ಫುಲ್ ಜಿಪ್ಪಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಜಿಪ್ ಇದಕ್ಕೆ ಹಾಕೊಂಡು ಬಂದಿದ್ದೀನಿ, ಅರ್ಧ ಜಿಪ್ ಹೀಗೆ ತೊಗೊಂಡ್ಬಂದಿದ್ದೀನಿ. ಈ ಜಿಪ್ ನಾವು ಹೊಲ್ದ ಮೇಲಿಂದ ಈ ಪೋರ್ಷನ್ ಇರುತ್ತಲ್ಲ ನಮಗೆ, ಈ ಪೋರ್ಷನ್ ಯಾವ ಪೋರ್ಷನ್ ಬರುತ್ತೆ, ಈ ಪೋರ್ಷನ್ಗೆ
ನಾವು ಈಗ ಜಿಪ್ ಅಟ್ಯಾಚ್ ಮಾಡ್ತೀವಿ. ಓಕೆ. ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅಂದರೆ ಅದನ್ನು ಆಮೇಲೆ ಹಾಕ್ತೀನಿ. ಜಿಪ್ ಅಟ್ಯಾಚ್ ಮಾಡುವಾಗ ನಾವು ನೋಡ್ಕೋಬೇಕು ಯಾವ ಸೈಡ್ ಮಾಡಬೇಕು ಅಂತ. ಈ ಸೈಡ್ ಮಾಡಬೇಕು. ಈ ಸೈಡ್ ಮಾಡಬೇಕು ಅಂದಾಗ ಫಸ್ಟು ನಾವು ಇದನ್ನು ಒಂಚೂರು ಫೋಲ್ಡ್ ಮಾಡ್ಕೋಬೇಕು. ಇದು ನಾನು ಏನು ಮಾಡಿದ್ದೆ ಅಂತಂದರೆ ಹೋದ ವರ್ಷ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಇದರಲ್ಲೇ ಸಂಕ್ರಾಂತಿ ಹಬ್ಬದಲ್ಲಿ ಇದರಲ್ಲಿ ಒಂದು ನೋಡೋಕೆ ಇದು ಹಿಂಗೆ ಕಾಣಿಸುತ್ತೆ, ಒಂದು ಪೀಸ್ ಕಬ್ಬು, ಬಾಳೆಹಣ್ಣು, ಸಕ್ಕರೆ ಹೆಚ್ಚು ಪ್ಲಸ್ ಎಳ್ಳು ಪ್ಯಾಕೆಟ್ ಇಷ್ಟು ಸಿಕ್ತು. ಈ ಥರ ಮಾಡಿ ನಾನು ಗಿಫ್ಟ್ ಕೊಟ್ಟಿದ್ದೀನಿ. ಇದನ್ನು ಇದು ಹಾಕ್ಬಿಟ್ಟು ಗಿಫ್ಟ್ ಕೊಟ್ಟಿದ್ದೀನಿ. ಬಟ್ ಅವ್ರಿಗೂ ಏನಕ್ಕಾದ್ರೂ ಯೂಸ್ ಆಗುತ್ತೆ. ನಮ್ಮಗಳ ಮನೆಯಲ್ಲಿ ತುಂಬಾ ಬ್ಲೌಸ್ ಪೀಸ್ಗಳೆಲ್ಲ ತುಂಬಾ ಇರುತ್ತೆ ಅಲ್ವಾ, ಅದನ್ನ ತಗೊಂಡು ಈ ತರ ಹಿಂಗೆ ಕಟ್ ಮಾಡಿದ್ರೆ ಪೌಚ್ಗಳು ಮಾಡಿದ್ರೆ ಬಹುಶಃ ನಾವು ಪ್ಲಾಸ್ಟಿಕ್ನ ಒಂದು ಅವಾಯ್ಡ್ ಮಾಡ್ಬೋದು. ಮತ್ತೆ ಇದೊಂದು ಸ್ವಲ್ಪ ಹೊಸ ಥರ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವೇ ಮಾಡಿದ್ವಿ ಅನ್ನೋ ಸಮಾಧಾನ ತೃಪ್ತಿ ಖಂಡಿತ ಇರುತ್ತೆ. ಮನೆ ಮಂದಿಯವರೆಲ್ಲ ನಿಜವಲ್ಲೂ ಬೇಷ್ಗಿರಿನೂ ಖಂಡಿತ ನಮಗೆ ಖಂಡಿತ ಕೊಡ್ತಾರೆ. ಯಾಕೆಂದರೆ ನಮ್ಮ ಗಂಡಂದ್ರಿಗೆ ಸ್ವಲ್ಪ ದುಡ್ಡು ಉಳಿತಾಯ ಅಂತ ಅವ್ರಿಗೊಂದು ತುಂಬ ಖುಷಿ ಆಗುತ್ತೆ. ಈ ಸತಿ ಪ್ರಯತ್ನ ಮಾಡೋಣ ಅಲ್ವಾ. ಇವಾಗ ಇದು ಈ ಥರ ಬರುತ್ತೆ ಬಟ್ಟೆ. ಈ ಥರ ಬಟ್ಟೆಗೆ ಈ ಸೈಜು ಡಯಾಗ್ನಲ್ ಯಾವ ಕಾಣಿಸ್ತಾ ಇದೆ ನಮಗೆ, ಅದಕ್ಕೆ ನಾವು ಈ ಥರ ಒಂದು ಜಿಪ್ಪಲ್ಲಿ ಅರ್ಧ ಮಾತ್ರ ತೊಗೊಂಡಿದ್ದೀನಿ, ಅರ್ಧ ಪೋರ್ಷನ್ ಮಾತ್ರ ತೊಗೊಂಡಿದ್ದೀನಿ. ಅದನ್ನು ಹೇಗೆ ಹಾಕೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ಅದನ್ನು ಹಾಕಬೇಕಾದ್ರೆ ಮೊದಲು ನಾವೇನು ಮಾಡಬೇಕು, ಅದು ಜಿಪ್ ಯಾವ ಕಡೆ ಇದೆ ಅಂತ ನೋಡಿಕೊಂಡು ರೈಟ್ ಸೈಡ್ ಈ ಕಡೆಗೆ ಇಟ್ಕೊಂಡು ಇದನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಕೈಯಲ್ಲಿ ಹೊಲಿಯೋದ್ರಿಂದ ಈ ಗುಂಡ್ ಪಿನ್ ಇರುತ್ತೆ, ಆ ಗುಂಡ್ ಪಿನ್ನನ್ನು ಅಲ್ಲಲ್ಲೇ ಚುಚ್ಕೊಂಡು ಹೋಗಬೇಕು. ಸ್ವಲ್ಪ ಇಲ್ಲೊಂದು ಓಕೆ, ಹಾಂ ಹಾಂ, ಆ ಥರ ಚುಚ್ಚಿಟ್ಕೊಳ್ಳೋದು. ಓಕೆ. ಸೊ ನೋಡಿ, ಇವಾಗ ನಾನು ಎಷ್ಟು ಪಿನ್ನುಗಳು ಹಾಕಿಟ್ಕೊಂಡಿದ್ದೀನಿ. ಈಗ ನಾನು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡೋದು ಹೇಗೆ ಅಂತಂದರೆ, ಸೂಜಿ ದಾರ ತೊಗೊಂಡು ಫಸ್ಟು ನೀವು ಸ್ಟ್ರೈಟ್ ಸ್ಟಿಚ್ಚೇ ಹಾಕ್ಕೊಂಡ್ಬಿಡಿ. ಓಕೆ. ಮಿಷಿನಲ್ಲಾದರೆ ನಾವು ಇದು ಮಾಡಿ ಹಾಕ್ತೀವಿ. ಇವಾಗ ಇದು ತೆಗೆದುಬಿಡೋದು, ಗುಂಡ್ ಪಿನ್ ತೆಗೆದು ಇದಕ್ಕೆ ಸಿಕ್ಸ್ಬಿಟ್ರೆ ಆಯಿತು. ಸೊ ಇಲ್ಲಿಂದ ಕಾಣಿಸ್ದೇ ಇರೋಂಗೆ ನಾಟ್ ತೊಗೋಬೇಕು ಹಿಂದ್ಗಡೆಯಿಂದ. ಸೊ ಅದು ಈಸಿಯಾಗಿ ಬರ್ತಾ ಇದೆ, ಈಸಿಯಾಗಿ ಬರುತ್ತೆ. ತೊಗೊಂಡು ರನ್ನಿಂಗ್ ಸ್ಟಿಚ್ ಅಂತ ಹೇಳ್ತೀವಿ. ಇದನ್ನು ರನ್ನಿಂಗ್ ಸ್ಟಿಚ್ ಮಾಡ್ಕೊಂಡು ಹೋದರೆ ಸಾಕು. ಆಮೇಲೆ ಬೇಕಾದ್ರೆ ಇದನ್ನು ಮಿಷಿನಲ್ಲಿ ಹೊಲ್ಕೋಬೋದು. ಓಕೆ. ಅಥವಾ ನೀವು ಹೇಳಿದಾಗೆ ಕೆಲವ್ರ ಮನೇಲಿ ಮಿಷಿನ್ ಇರಲ್ಲ, ಅವರಿಗೆ ಪಾಪ ಫ್ಲಾಟ್ ಇರೋದ್ರಿಂದ ಫ್ಲಾಟ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಇಟ್ಕೊಳ್ಬೋದು. ಆದರೆ ಕೈನಲ್ಲಿ ಹಾಕೋ ಸ್ಟಿಚಸ್ ಮಿಷಿನ್ ಎಲ್ಲ ಬರುತ್ತಲ್ಲ, ಅದರಲ್ಲಿ ಬಹುಶಃ ಮಾಡ್ಬೋದು ಅಂತ ಅನ್ಸುತ್ತೆ. ಅದು ಅದರಲ್ಲಿ ಮಾಡ್ಬೋದು, ಚಿಕ್ಕದಾಗಿರುತ್ತೆ. ಬಟ್ ಅದು ಬಹಳ ಹ್ಯಾಂಡಿ. ಯಾಕೆಂದ್ರೆ ನಾವೆಲ್ಲ ಬೇರೆ ಕಡೆ ಎಲ್ಲ ಟ್ರಾವೆಲ್ ಎಲ್ಲ ಮಾಡ್ಬೇಕಾದ್ರೆ ಟ್ರಾವೆಲ್ ಕಿಟ್ ಅಲ್ಲಿ ಅದೊಂದು ಕೊಟ್ಟಿರ್ತಾರೆ. ಬಟ್ ಅದು ಏನು ಅಂತಂದ್ರೆ ಅವಾಗ ಅದಕ್ಕೆ ಸೆಲ್ ಹಾಕ್ತಾ ಇರಬೇಕಾಗ್ತಾ ಇರುತ್ತೆ. ಸೊ ಹೀಗೆ ಜಸ್ಟ್ ಒಂದು ರನ್ನಿಂಗ್ ಸ್ಟಿಚ್ ಮಾಡಿಬಿಡ್ತೀನಿ. ಇದು ಗಟ್ಟಿ ಕೈಯಿಂದ ಹಾಕೋ ಹೊಲಿಗೆನೂ ಗಟ್ಟಿಯಾಗೇ ಇರುತ್ತೆ. ಇದು ಹೊಸ ಥರ ಅಂತ ನನಗನ್ನಿಸ್ತು, ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲ. ಯಾಕೆಂದರೆ ಇದೆಲ್ಲ ಗುಂಡ್ ಪಿನ್ನು ಸಾಮಾನ್ಯ ಮನೆಯಲ್ಲಿ ಎಲ್ಲೆಲ್ಲೋ ಬಿದ್ದು ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಚುಚ್ಚತ್ತೆ, ಆಮೇಲೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ನೋಡಿ ಈ ಥರದ್ದೆಲ್ಲ ಹೀಗೆ ಈ ಥರದ್ದೊಂದು ಮಾಡಿಕೊಂಡು ಈ ಥರ ಇಟ್ಟರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಕಲರ್ ಇರುತ್ತೆ. ಸೊ ನೋಡೋಕ್ಕೂ ಇದು ತುಂಬ ಈಸಿ ಅನಿಸುತ್ತೆ. ಮತ್ತು ಎಲ್ಲಾದರೂ ಬಿದ್ದಿದ್ರೆ ಖಂಡಿತ ಕಾಣಿಸುತ್ತೆ. ಅದೇನಿಲ್ಲ, ಜಸ್ಟ್ 2 ಪೀಸ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ಟೆ ಕಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆಗೆ ಸ್ಪಂಜ್ ಎಂಥ ಸ್ಪಂಜ್ ಹಾಕಿದ್ದೀನಿ ಅಂದರೆ ಪೀಸಾಗಿ ಬಿದ್ದಿರುತ್ತೆ. ನಾನು ಬೇರೆ ಬಟ್ಟೆಗೆಲ್ಲ ಹೊಲಿತೀನಲ್ಲ, ಆ ಸ್ಪಂಜ್ ಇಷ್ಟಿಷ್ಟೇ ಪೀಸಸ್ ಇರುತ್ತೆ, ಅದನ್ನೆಲ್ಲ ಒಳಗಡೆ ಸೇರಿಸಿದ್ದೀನಿ ಅಷ್ಟೇ. ಅದು ಗುಂಡ್ ಪಿನ್ ಈಸಿಯಾಗಿ ಒಳಗಡೆ ಹೋಗುತ್ತೆ ಅದರಿಂದ. ಓಕೆ. ಇದು ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಇದು ಪಿನ್ಗಳು ಆ ಥರ ಎಲ್ಲ ಬಂದಾಗ ಸಣ್ಣ ಗುಂಡು ಪಿನ್ಗಳು ಮತ್ತೆ ಸೇಫ್ಟಿ ಪಿನ್ಸ್ ಎಲ್ಲೆಲ್ಲೋ ಬಿದ್ದೋಗುತ್ತೆ ನಮಗೆ. ಇದು ಹಾಕಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಅದಕ್ಕೆ ಅದನ್ನು ಮಾಡಿ ಇಟ್ಕೊಂಡೆ. ಅದು ಪಿನ್ನು ಈಸಿಯಾಗಿ ಹೋಗುತ್ತಲ್ಲ, ಅದರಿಂದ ಹಾರ್ಡ್ ಇರಲ್ಲ, ಸಾಫ್ಟ್ ಆಗಿರುತ್ತೆ. ಇನ್ನೇನಿಲ್ಲ, ನಾವೆಲ್ಲಂದ್ರೆ ಅಲ್ಲಿ ಇಟ್ಟಿರ್ತೀವಿ, ಕೂತ್ಕೊಳ್ಳೋಕೆ ಹೋದರೆ ನಮಗೆ ಚುಚ್ಕೊಳ್ಳುತ್ತೆ, ಮಲ್ಕೊಳ್ಳೋಕೆ ಹೋದರೆ ಚುಚ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಮನೆಯಲ್ಲೇ ಮಾಡಿಕೊಂಡೆ ನಾನು. ಸೊ ಇವಾಗ ಇದು ಸ್ಟಿಚ್ ಕಂಪ್ಲೀಟ್ ಆಯಿತು ನನಗೆ. ಓಕೆ. ಈಗ ಈ ಥರ ಆಯಿತು, ಫಿನಿಶಿಂಗ್ ಈ ಥರ ಬಂತು. ಇದು ಬಂದಮೇಲೆ ನಾವು ಏನು ಮಾಡಬೇಕು ಅಂತಂದರೆ, ಇದನ್ನು ಹೀಗೆ ತಿರುಗಿಸ್ಕೊಂಡು ಇದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಡೋಣ. ಎಕ್ಸ್ಟ್ರಾ ಜಿಪ್ ಬಂದಿರೋದನ್ನ
ಕಟ್ ಮಾಡೋಣ. ಈಗ ಇದಕ್ಕೆ ನಾವು ರನ್ನರ್ ಹಾಕಬೇಕು. ರನ್ನರ್ ಹಾಕೋದು ಹೇಗೆ ಅಂತಂದರೆ, ರನ್ನರ್ ಅಂತಂದರೆ ಅದು ರನ್ನರ್ ಅಂತಂದರೆ ಇದು ಜಿಪ್ಪು, ಇದು ರನ್ನರ್. ಓಕೆ. ಬಿಕಾಸ್ ಇಟ್ ರನ್ಸ್ ಅದ್ರ ಮೇಲೆ ರನ್ ಆಗೋದ್ರಿಂದ ರನ್ನರ್ ಅಂತ ಕರಿತೀವಿ. ಈ ಜಿಪ್, ಈ ರನ್ನರ್ನ ನಾವು ಹೇಗೆ ಹಾಕಬೇಕು ಅಂದರೆ, ಈ ಶೇಪ್ ಈ ಕಡೆಗಿರಬೇಕು. ಇದು ಹಿಂಗೆ ಬರುತ್ತೆ. ಇದು ಸ್ಕ್ವೇರ್ ಶೇಪ್ ಇರೋದು ಮೇಲೆ ಹೋಗುತ್ತೆ, ಮೂತಿ ಈ ಥರ ಬಂದಿರೋದು ಹಿಂಗೆ ಕೆಳಗೆ ಬರುತ್ತೆ. ಇದನ್ನು ನಾವು ಈ ಇದಿರುತ್ತಲ್ಲ ಜಿಪ್ಗೆ ಹಾಕಬೇಕೀಗ. ಜಿಪ್ಗೆ ಹಾಕಬೇಕಂತಂದರೆ ಒಂದು ಸ್ವಲ್ಪ ಇದು ಹಿಂಗೆ ಒಳಗಡೆ ತೋರಿಸ್ಬೇಕು. ಹಿಂಗೆ ಕೂತ್ಕೊಳ್ಳುತ್ತೆ ಒಂದು ಕಡೆದು, ಆಮೇಲೆ ಇನ್ನೊಂದು ಕಡೆ ಇದು ನಾನು ಹೀಗೆ ಒಳಗಡೆ ಹಾಕಬೇಕು. ಎರಡೂ ಹೀಗೆ ಇದು ಮಾಡ್ತಾ ಬರಬೇಕು ನಾವು ಮೇಲಕ್ಕೆ. ಎರಡನ್ನೂ ಒಂದೇ ಸಮ ಇಟ್ಕೋಬೇಕು, ಇಲ್ಲ ಅಂತಂದರೆ ಅದು ಒಂದೊಂದು ಕಡೆ ಹೋಗುತ್ತೆ. ಈ ಸಾಮಾನ್ಯ ನಾವು ಈ ಜರ್ಕಿನ್ಗೆಲ್ಲ ಹಾಕ್ತೀವಲ್ಲ ಆ ಥರದ್ದು. ಹೌದು, ಆ ಥರದ್ದು. ರನ್ನರ್ ಹಾಕಿದ್ಮೇಲೆ ಇದು ಫುಲ್ ಇರೋದು ಓಪನ್ ಆಗಿರುತ್ತೆ. ಅಗೇನ್ ಇದು ಹೀಗೆ ಕ್ಲೋಸ್ ಆಗುತ್ತೆ. ಇದಾದಮೇಲೆ ನಾವೇನು ಮಾಡಬೇಕು ಅಂದರೆ, ಇವಾಗಲೇ ಇರೋದು ಇಂಪಾರ್ಟೆಂಟು, ಇದನ್ನು ರಿವರ್ಸ್ ಮಾಡ್ಕೋಬೇಕು. ರಿವರ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಹೀಗೆ ಈ ಶೇಪಿಗೆ ಬರುತ್ತೆ. ಈ ಶೇಪಲ್ಲಿ ಗಾಳಿಪಟದ ಶೇಪಲ್ಲಿ ಬರುತ್ತೆ ಅದು. ಈ ಗಾಳಿಪಟದ ಶೇಪಲ್ಲಿ ಬಂದಿದ್ದು ಈಗ ನೋಡಿ ಹೀಗೆ ಬರ್ತಿದೆ. ಫಸ್ಟು ಹೀಗಿರುತ್ತೆ, ನಾವು ಹಿಂಗೆ ಜಿಪ್ ಹಾಕ್ತೀವಿ, ರಿವರ್ಸ್ ಮಾಡ್ತೀವಿ. ರಿವರ್ಸ್ ಮಾಡಿ ಹೀಗೆ ಇಟ್ಕೊಂಡು ನೋಡಿ, ಅದಾದಮೇಲಿಂದ ಹೀಗೆ ಮಡಚ್ಕೊಳ್ಳಿ. ಅದು ನಮಗೆ ಗಾಳಿಪಟದ ಶೇಪು ಬರಬೇಕಿದು, ಹಿಂಗೆ ಬರುತ್ತೆ. ಈ ಶೇಪು ಬಂದಾಗ ಈಗೇನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚು, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಇದು ಕ್ಲೋಸ್ ಮಾಡ್ಕೋಬೇಕು ನಾವೀಗ. ಓಪನ್ ಇರುತ್ತೆ, ಅದೊಂದು ಸ್ಟಿಚ್ ಹಾಕ್ಬಿಡ್ತೀನಿ. ಇದು ನಿಮಗೆ ತುಂಬ ಇರುತ್ತಪ್ಪ ಮನೆಗಳಲ್ಲಿ, ಈ ಥರದ್ದು ಮಾಡ್ಕೊಂಡ್ಬಿಟ್ರೆ ತುಂಬ ಯೂಸ್ಫುಲ್ ಇರುತ್ತೆ ಇದು. ಈ ಶೇಪ್ ಒಂದೇ ಮಾಡಬೇಕು ಅಂತೇನಿಲ್ಲ, ನೀವು ಸ್ಕ್ವೇರ್ ಶೇಪಲ್ಲಿ ಮಾಡ್ಬೋದು, ಅಥವಾ ಜಸ್ಟ್ ಒಂದು ಪರ್ಸ್ ಥರನೂ ಮಾಡ್ಕೋಬೋದು ನೀವು. ಅದನ್ನು ನಾವು ಗಿಫ್ಟ್ ಕೊಡೋದು. ಅಲ್ಲ, ಇವಾಗ ನೀವು ಇದು ಕೈ ಹೊಲಿಗೆ ಹಾಕ್ತಿರಲ್ಲ, ನೀವು ಮಿಷನ್ ಹೊಲಿಗೆ ಹಾಕಿ ಮಾಡಿರೋದಾ ಇದು? ಅದನ್ನು ಮಿಷನ್ ಹೊಲಿಗೆ ನಾನು ತೋರ್ಸೋಕ್ಕೋಸ್ಕರ ಕೈ ಹಾಕ್ತಾ ಇರೋದು. ಓಕೆ. ಫಸ್ಟ್ ಬೇಕಾದ್ರೆ ಕೈ ಹೊಲಿಗೆ ಹಾಕೊಂಡು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಮಿಷನ್ ಇನ್ನೂ ಅವ್ರಿಗೆ ಅಷ್ಟು ಅಭ್ಯಾಸ ಇಲ್ಲದೆ ಇರೋರು ಮೊದಲು ಈ ಥರ ಕೈಯಲ್ಲಿ ಹೊಲಿಗೆ ಹಾಕೊಂಡ್ಬಿಟ್ಟು ಆಮೇಲೆ ಅದನ್ನೇ ಮಿಷನ್. ಯಾಕೆಂದ್ರೆ ಹಿಂದೆ ನಾವೆಲ್ಲ ಬ್ಲೌಸ್ ಹೊಲ್ಕೋಬೇಕಾರೆ ಕೈಯಲ್ಲೇ ಹೊಲಿತಾ ಆಮೇಲೆ. ಹೌದು ಹೌದು. ಕೈಯಲ್ಲಿ ಒಂದು ಟಾಕ್ ಅಂತ ಹೇಳ್ತೀವಿ, ಅದಕ್ಕೆ ಟಾಕ್ ಹಾಕೋತಾ ಇದ್ವಿ. ಟಾಕ್ ಹಾಕೊಂಡ್ಬಿಟ್ಟು ಹೊಲಿತಾ ಇದ್ವಿ ನಾವು. ಕಡೆಗೆ ಹೀಗೆ ನಾಟ್ ಹಾಕಿದ್ರೆ ಅದು ಬಿಚ್ಕೊಳ್ಳೋದಿಲ್ಲ. ಬಿಚ್ಕೊಳ್ಳೋದಿಲ್ಲ ಅಂತ ನೋಡಿ. ಈ ಸೂಜಿನೂ ಅಷ್ಟೇ, ಎಲ್ಲೋ ಹಾಕ್ಬಿಡ್ತೀನಿ ಆದ ತಕ್ಷಣ, ಸೊ ಅದಕ್ಕೆ ತಕ್ಷಣ ಇಲ್ಲಿ ಚುಚ್ಚಿಬಿಡ್ತೀನಿ ನಾನು. ಚುಚ್ಚಿಬಿಟ್ರೆ ಅದಲ್ಲ, ಅದ್ರ ಪಾಡ್ಗೆ ಅದಿರುತ್ತೆ. ಈಗ ನಾವೇನು ಮಾಡೋಣ ಅಂತಂದರೆ, ಇದು ಎಕ್ಸ್ಟ್ರಾ ಬಂದಿದೆ. ಇದು ಅದೇ ಇವರು ಮುಗಿದ ಮೇಲೆ ಸೂಜಿನ ನಿಜ ಹೊಲಿಸೋದವ್ರೆ, ಇದೊಂದು ತುಂಬ ಸಂತೋಷ ಆಯಿತು. ಯಾಕೆಂದರೆ ನಾವು ಹೊಲಿದ ತಕ್ಷಣ ಅಲ್ಲೆಲ್ಲೋ ಬಿಸಾಕ್ಬಿಡ್ತಾರೆ, ಅದು ನಮ್ಮ ಮತ್ತೆ ಈ ಜಾಗದಲ್ಲಿ ಹೀಗೆ ಚುಚ್ಚಿದ್ರೆ ಎಲ್ಲೆಲ್ಲೋ ಹಾಕೋ ಬದಲು ನಾವು ಎಲ್ಲೋ ಹೋಗೋದಿಲ್ಲ. ಇವಾಗ ಏನು ಮಾಡಬೇಕು ಅಂತಂದರೆ, ಇದನ್ನು ಇವಾಗ ಇದು ಓಪನ್ ಮಾಡೋದು ಹೇಗೆ ಅಂತ ಎಲ್ಲ ಕಡೆ ಹೊಲಿದು ಬಿಟ್ವಲ್ವಾ. ಹೌದು. ನಾವು ಹೆಂಗಪ್ಪ ಓಪನ್ ಮಾಡೋದು, ಈಗೆಲ್ಲ ರಿವರ್ಸ್ ಮಾಡಿಬಿಟ್ಟಿದ್ದೀವಲ್ಲ ಅಂತಂದರೆ, ಈ ರನ್ನರ್ ಇರುತ್ತಲ್ಲ, ಇದನ್ನು ಜಸ್ಟ್ ಹಿಂಗೆ ಮೂವ್ ಮಾಡಿದ್ರೆ ಓಪನ್ ಆಗುತ್ತದೆ ಹಿಂಗೆ. ಓಕೆ, ಆಯಿತಾ? ಇದು ಹಿಂಗೆ ಓಪನ್ ಆಗುತ್ತೆ ನೋಡಿ. ಓಪನ್ ಆದಮೇಲೆ ಇದನ್ನು ಮತ್ತೆ ರಿವರ್ಸ್ ಮಾಡ್ಕೊಳ್ಳಿ. ಹಿಂಗೆ ರಿವರ್ಸ್ ಮಾಡಿಕೊಂಡ್ರೆ ಈಗ ನಿಮ್ಮ ಪೌಚ್ ರೆಡಿ ಆಗುತ್ತೆ ಇದು. ಸೊ ನಮ್ಮ ಸಂಕ್ರಾಂತಿಗೆ ಪೌಚು ಖಂಡಿತ ರೆಡಿ ಆಯ್ತು. ಇವಾಗ ಈಗಲಿಂದಾನೇ ಮಾಡಿಕೊಂಡ್ರೆ ಜನವರಿ 14ಕ್ಕೆ ನಮಗೆ ಒಂದು ಸುಮಾರು ಪೌಚ್ಗಳು ರೆಡಿ ಆಗುತ್ತೆ ನಮಗೆ. ಇವಾಗ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ. ಇದಕ್ಕೇನು ಕೆಲಸ ಅಂತಂದರೆ, ನಾವು ಇದಿಷ್ಟು ಮಾಡಿದ್ಮೇಲಿಂದ ಯೂಶಲಾಗಿ ಇದು ಈ ಥರ ಬರಬೇಕು. ಓಕೆ. ಈ ಥರ ಬರಬೇಕು ಅಂತಂದರೆ ನಿಮಗೆ ಇದು ನಾವೇನು ಕೊಟ್ಟಿರ್ತೀವಿ, ಇದೊಂದು ಹೊಲಿಗೆ ಹಾಕ್ತೀನಿ, ಇದು ಏನು ನಾವು ಕೊಡ್ತೀವಿ ಇದು ನಮಗೆ ಶೇಪ್ ಕೊಡುತ್ತೆ. ಆಮೇಲೆ ಜಾಗ ಜಾಸ್ತಿ ಹಿಡಿಸುತ್ತೆ. ಈಗ ಕೆಲವೊಂದು ಬ್ಯಾಗ್ಗಳು ಬರುತ್ತೆ, ಇದೆಲ್ಲ ಬಾಕ್ಸ್ ಟೈಪ್ ಅಂತ ಮಾಡ್ತೀವಿ. ಬಾಕ್ಸ್ ಟೈಪಿಗೆ ಇಷ್ಟೆಲ್ಲ 1 ಇಂಚ್ 2 ಇಂಚು ಅಂತ ನಾವು ಕಟ್ ಮಾಡಿ ತೊಗೋತೀವಿ. ಆ ಥರ ಬರಬೇಕು ಅಂದರೆ, ಇಲ್ಲಾಂದರೆ ಅದನ್ನು ಬಿಟ್ಬಿಟ್ಟು ಹಿಂಗೆ ಮಾಡಿ ಯಾವ ಥರ ಬೇಕಾದ್ರೂ ಶೇಪ್ ನಮಗೆ ಬೇಕಾಗಿದ್ದು ಯಾವ ಥರ ಬೇಕಾದ್ರೂ ಹಿಂಗೆ ಇರಲಿ ಅಂದರೆ ಹಿಂಗೇನು ಇರ್ಬೋದು ಅದು. ಓಕೆ. ಇಲ್ಲ ಅಂತಂದರೆ ಅವಾಗ ಏನು ಮಾಡಬೇಕಾಗತ್ತೆ, ನಾವು ಇದಿಷ್ಟು ಆದಮೇಲೆ ಹಿಂಗೆ ತೊಗೋಬೇಕು. ಹಿಂಗೆ ತೊಗೊಂಡು ಇಲ್ಲಿ ಒಂದು ಹೊಲಿಗೆ, ಇಲ್ಲಿ ಒಂದು ಹೊಲಿಗೆ, ಈ ಕಡೆ ಒಂದು ಹೊಲಿಗೆ, ಈ ಕಡೆ ಒಂದು ಹೊಲಿಗೆ, ಎರಡೂ ಕಡೆಗೆ ಕರೆಕ್ಟಾಗಿ ಹೊಲಿಗೆ ಹಾಕಿಬಿಟ್ಟು ಇದು ಎಕ್ಸ್ಟ್ರಾ ಪೀಸ್ನ ನಾವು ಕಟ್ ಮಾಡ್ಬೋದು ಅಥವಾ ಬಿಟ್ಬಿಡ್ಬೋದು, ಹಾಗೇನೆ ಏನಾಗಲ್ಲ. ಅದಾದಮೇಲಿಂದ ಹೇಗೆ ನಮಗೆ ಈ ಶೇಪಲ್ಲಿ ಬರುತ್ತೆ. ಓಕೆ. ಹಿಂಗೆ ಬರುತ್ತೆ ಅದು. ನಾನು ಇಲ್ಲಿ ಹಾಕಿದ್ದೀನಿ, ತೋರಿಸ್ತೀನಿ ಅದನ್ನು.
ಮಿಷಿನಲ್ಲಿ ಹಾಕಿರೋದು ಇದು. ಸೊ ಹೀಗೆ ಬರುತ್ತೆ. ಇದು ನಾವು ತೊಗೊಂಡಿರ್ತೀವಲ್ಲ, ಸೈಡಲ್ಲಿ ಬಂದಿರೋ ಪೋರ್ಷನ್ನು ಇದು ಹೀಗೆ ಹೊಲಿಗೆ ಬರುತ್ತೆ, ಇಲ್ಲಿನೂ ಹೀಗೆ ಹೊಲಿಗೆ ಬರುತ್ತೆ. ಬಂದಮೇಲಿಂದ ಅದು ನಮಗೆ ಇದನ್ನು ಕಟ್ಟಾರು ಮಾಡ್ಬೋದು, ಇಲ್ಲ ಮಿಷಿನಲ್ಲಿ ಹೊಲಿಯೋರಾದರೆ ಜಿಗ್ಝ್ಯಾಗ್ ಅಂತ ಹೇಳ್ತೀವಿ, ಜಿಗ್ಝ್ಯಾಗ್ ಹೊಲ್ಕೋಬೋದು, ಇಲ್ಲ ಅಂತಂದರೆ ಹಾಗೆ ಬಿಡ್ಬೋದು. ಸೊ ಹೀಗೆ ರೆಡಿ ಆಗುತ್ತೆ. ನೋಡಿ ತುಂಬ ಸಂತೋಷ ಆಯಿತು. ಅಂದರೆ ಸ್ವಲ್ಪ ಮನೆಯಲ್ಲೇ ಕೂತ್ಕೊಂಡು ನಾವು ಬಿಡುವಿನ ವೇಳೆನಲ್ಲಿ ಇದೆಲ್ಲ ಮಾಡಿದ್ರೆ ನಿಜವಾಗ್ಲೂ ತುಂಬ ಇದು ಸಂತೋಷ ಸಿಕ್ಕತ್ತೆ. ಮತ್ತು ನಮಗೆ ಈ ಇದು ಒಂಥರ ಈ ಹೊಳಪು ಬಟ್ಟೆಗಳು ಎಲ್ಲ ನಮಗೆ ತುಂಬ ವೇಸ್ಟ್ ಆಗ್ತಿರುತ್ತಲ್ಲ, ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಹಳೆ ಬಟ್ಟೆಗೆ ಹೊಸ ಮೆರುಗು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ವೀಕ್ಷಕರೇ, ಹೇಗನ್ನಿಸ್ತು ನಮ್ಮ ಕಾರ್ಯಕ್ರಮ? ನಾನು ಹತ್ತಿರದಿಂದ ಕೂತ್ಕೊಂಡು ನೋಡಿದಾಗ ನನಗೆ ಬಹುಶಃ ಸ್ವಲ್ಪ ಈಸಿ ಅಂತ ಅನ್ನಿಸ್ತು. ಯಾಕೆಂದ್ರೆ ನಮ್ಗೆ ಅಷ್ಟೊಂದು ತಲೆಗೆ ಇಷ್ಟು ಹೋಗೋದಿಲ್ಲ, ಯಾಕೆಂದರೆ ಹೋಗ್ತೀವಿ ಕೊಂಡ್ಕೊಂಡು ಬರ್ತಾ ಇರ್ತೀವಿ ಅಲ್ವಾ. ಆದರೆ ಇದು ನಾವೇ ಮಾಡಿದ್ದ ಸಮಾಧಾನ, ಸಂತೃಪ್ತಿ ಖಂಡಿತ ನಮಗಿರುತ್ತೆ. ಇದು ನಾವು ಬರೀ ಸಣ್ಣ ಸಣ್ಣ ಪೌಚು, ಸಣ್ಣ ಬ್ಯಾಗನ್ನು ಮಾತ್ರ ತೋರಿಸಿದ್ದಾರೆ. ಇನ್ನೂ ಹೊಸ ಬೇರೆ ಬೇರೆ ಬಟ್ಟೆಗಳಿಂದ ಹೊಸ ಹೊಸ ಸೀರೆಗಳು, ತುಂಬ ಸೀರೆಗಳು ಹಾಕೋದು ಮತ್ತು ಬೇರೆ ಬೇರೆ ಪೌಚುಗಳು ಸಹ ಮಾಡಿ ತೋರಿಸ್ತಾರೆ. ನಿಜವಾಗ್ಲೂ ಇದೊಂಥರ ತುಂಬ ಖುಷಿ ಅನಿಸುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಹಳೆ ಬಟ್ಟೆಗೆ ಹೊಸ ಮೆರುಗು ಕೊಟ್ಟ ಸುಧಾ ಅವರಿಗೆ ನಿಜವಾಗ್ಲೂ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಸುಧಾ ಅವರೇ, ಇಲ್ಲಿವರೆಗೂ ಬಂದು ನಮಗೆ ಇದನ್ನು ಹಳೆ ಬಟ್ಟೆಗೆ ಹೊಸ ಮೆರುಗನ್ನ ಖಂಡಿತ ಕೊಟ್ಟಿದ್ದೀರಾ. ಇದಕ್ಕೆ ತುಂಬ ಸಂತೋಷ ಆಯಿತು. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಸಹ ಧನ್ಯವಾದ. ನಿಮಗೂ ಹಾಗೂ ದೂರದರ್ಶನದ ಎಲ್ಲರಿಗೂ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ವೀಕ್ಷಕರೇ, ಇದುವರೆಗೂ ನಮಗೆ ಸ್ವಲ್ಪ ಬಟ್ಟೆನ ತಗೊಂಡು ಸಣ್ಣ ಪೌಚು, ಸಣ್ಣ ಬ್ಯಾಗ್ಗಳನ್ನು ಮಾಡಿ ತೋರಿಸಿದ್ದಾರೆ ಸುಧಾ ಅವರು. ಮತ್ತೆ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆ ಯೂಸ್ ಮಾಡಿ ಜಾಸ್ತಿ ಸೀರೆಗಳನ್ನು ಹಾಕೋದು, ಅದರಲ್ಲಿ ಜಾಸ್ತಿ ಬ್ಲೌಸ್ಗಳನ್ನು ಹಾಕಿ ದೊಡ್ಡ ದೊಡ್ಡ ಬ್ಯಾಗು, ಪೌಚುಗಳನ್ನು ತೋರಿಸ್ತಾರೆ. ಹಾಗಿದ್ರೆ ನಿಮ್ಮ ಮುಂದಿನ ಭೇಟಿ ಶಕ್ತಿ ಮಹಿಳಾ ಕಾರ್ಯಕ್ರಮದಲ್ಲಿ ಮತ್ತೆ ಹೊಸ ಹೊಸ ನಮೂನೆಯೊಂದಿಗೆ ಬರ್ತಿದ್ದೀವಿ. ಅಲ್ಲಿವರೆಗೂ ನಮಸ್ಕಾರ.